ಉಳ್ಳಂಥ ದೇಶ. ನೀವು ಭಯೋತ್ಪಾದನೆ ಬಿಡಿ, ವ್ಯಾಪಾರ ಮಾಡಿ ಅಂತ ಅಲ್ಲಿಯೂ ಸಹ ಅವ್ರಿಗೂ ಅಲ್ಲಿದ್ದಂಥ ಬ್ಯಾನ್ ತೆಗಿತಾ ಇದ್ದಾರೆ ನಮ್ಮ ಟ್ರಂಪ್ ಅವರು. ಹೀಗಾಗಿ ಒಂದು ಕಡೆ ಚೀನಾ ಇವತ್ತು ಜಗದ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು ಬೆಳೆಸ್ಕೊಂಡು ಇವತ್ತು ತಯಾರಿಕಾ ರಂಗದಲ್ಲಿ ಅಮೇರಿಕೆಯನ್ನು ಮೀರಿಸಿ ಹೋಗಿಬಿಟ್ಟದ. ಅಮೇರಿಕಾ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಸ್ ಆದರೆ ಚೈನಾ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭದಲ್ಲಿದೆ. ಮ್ಯಾನುಫ್ಯಾಕ್ಚರಿಂಗ್ದೊಳಗೆ ಭಾಳ ಬೆಳೆದಿದ್ದಾರೆ. ಅಂದ್ರೆ ಈ ಯುದ್ಧಕ್ಕಿಂತಲೂ ವ್ಯಾಪಾರದ ಲಾಭ ಅವ್ರು ಹೆಚ್ಚು ಕಾಣ್ತಾ ಇದೆ. ಅದು ಕಾರಣ ಇರ್ಬೋದಾ? ಅದಕ್ಕಾಗಿ ಭಾರತವನ್ನು ಹಿಡಿದಿಟ್ಕೊಳ್ಳೋಕ್ಕೋ ಅಥವಾ ಭಾರತ ಒಂದಪ್ಪ ಹಿಂದುತ್ವ ನೆಲೆಗಟ್ಟಿನದ ಈ ಸುತ್ತಮುತ್ತ ಇದ್ದಂಥ, ಯಾಕಂತಂದರೆ ರಾಷ್ಟ್ರಗಳೆಲ್ಲ ಇಸ್ಲಾಮದಲ್ಲಿ ವಿಶ್ವಾಸದ ದೇಶಗಳಿದ್ದಾವೆ, ಅದ್ರ ಜೊತೆಗೆ ಕ್ರಿಶ್ಚಿಯಾನಿಟಿ ಇದ್ದಂಥವು ಅದಾವ. ಹೀಗಾಗಿ ಇದನ್ನು ಅಲೂಪ್ ಮಾಡ್ತಾಯಿದ್ದಾರೆ, ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂಶಯ ಯಾವುದೇ ಮೂಲೆಯಲ್ಲಿ. ಯಾಕಂದರೆ ಈಗ ನಡೆದಂಥ ಈ ಡೆವಲಪ್ಮೆಂಟ್ ನೋಡಿದಾಗ ಹೊಸ ಅರ್ಥನೀತಿ, ಹೊಸ ವ್ಯವಸ್ಥೆ, ಹೊಸ ವಿದೇಶಾಂಗ ನೀತಿ ಇವತ್ತು ಭಾರತನೂ ಗಾಬಾಗಿ ಹೋಗಿಬಿಟ್ಟದ. ನೋಡ್ರಿ, ಓಪನ್ ಆಗಿ ಒಬ್ಬ ಟ್ರಂಪ್ ಹೇಳ್ತಾರೆ ಇಲ್ಲಿ ವ್ಯಾಪಾರ ಮಾಡಬೇಡ್ರಿ ಅಂತೇಳಿ ಟಿಮ್ ಕುಕ್ ಅವ್ರು ಹೇಳ್ತಾರೆ. ನಮ್ಮ ಆ್ಯಪಲ್ CEO ಹೇಳ್ತಾರೆ ಇಂಡಿಯಾ ಬಿಟ್ಟು ನಮ್ಮ ಕಡೆ ಬಂದು ಓಪನ್ ರೀ. ಇದು ಒಬ್ಬ ಮಾರ್ಕೆಟ್ದಲ್ಲೇ ಈ ಸವಾಲು ಮಾಡುತ್ತಿರೋ ಜನರಂಗೆ ನಮ್ಮಲ್ಲಿ ಬರ್ರಿ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಒಂದು ರಾಷ್ಟ್ರದ ರಾಷ್ಟ್ರಪತಿ USA ದೊಡ್ಡಪ್ಪ ಜಗತ್ತಿನ ದೇಶಗಳಿಗೆ ನಾವು ತಿಳ್ಕೊಂಡಿದ್ವಿ. ಇನ್ನೊಂದು ರಷ್ಯಾ ಅದು ಇಲ್ಲ ಮಾತುಕತೆ ಮರಕ್ಕೆ ಬಗೆಹರಿಸ್ಕೊಂಡು ಸೇರ್ತಾ ಇದ್ದಾರೆ. ಇದೇ ಕಾಲಕ್ಕೆ ಪಾಕಿಸ್ತಾನ ಆದರೂ ಸಹಿತ ಈಗ ಅದಕ್ಕೂ ಬಿಸಿ ಎತ್ತಿಬಿಟ್ಟದ. ಆ ದಾಳಿ ಮಣ್ಣಿನ ದಾಳಿಯಿಂದಾಗೆ ಅವ್ರಿಗೆ ಪೆಟ್ಟಾಗಿದೆ. ಪಾಕ್ ಆಕ್ಯುಪೈಡ್ ಈ ಪ್ರದೇಶದಲ್ಲಿ ಆಗಿರ್ಬೋದು, ಪಾಕ್ನಲ್ಲಿ ಆಗಿರ್ಬೋದು, ನೇರ ಹೊಡೆತು ಕೊಟ್ಟಿದ್ದರಿಂದ ಅದು ಗಾಬಾಗಿದೆ. ಭಾರತ ಶಕ್ತಿ ಇದರ ನಮ್ಮದೇನಲ್ಲಪ್ಪ, ಆರ್ಥಿಕವಾಗಿ ಬಲಿಷ್ಠವಾದ ದೇಶದ ಮುಂದೆ ಅದಕ್ಕೆ ಆಗ ಸಮರೋಪಾದಿ ನಮಗೆ ಮುಂದಿದ್ದಾರೆ ಅವ್ರ ಜೊತೆ ಜಗಳ ಬೇಡ ಅನ್ನೋಂಥ ಕಾರಣಕ್ಕಾಗಿ ಅವರು ಇವತ್ತು ಏನಪ್ಪ ಅಂತಂದ್ರೆ ಯುದ್ಧ ನಿಲ್ಲಿಸಬೇಕು, ಮಾತುಕತೆ